ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ನವೆಂಬರ್ 30. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 335ನೆಯ ಪುಟ. ಶೀರ್ಷಿಕೆ: ನಾವು ಆತನ ಹಾಗೆ ಆಗುವೆವು. ಈ ದಿನದ ಸತ್ಯವೇದದ ವಾಕ್ಯ: ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಯೋಹಾನನು 17ನೆಯ ಅಧ್ಯಾಯ 24ನೆಯ ವಚನ. ನಾವು ನಮ್ಮ ಕೆಲಸದಲ್ಲಿ ಅನೇಕ ಬೀಳುಗಳನ್ನು, ಖಿನ್ನತೆಯನ್ನು ಎದುರಿಸುತ್ತೇವೆ. ಆದರೆ ಆ ಬೀಳುಗಳು ಮತ್ತು ಖಿನ್ನತೆಗಳನ್ನೇ ಪರಿಗಣಿಸುತ್ತಿದ್ದರೆ ನಾವು ಬಲದ ಒಂದೇ ಒಂದು ಕಣವನ್ನಾದರೂ ಗಳಿಸುವುದಿಲ್ಲ. ಏಕಚಿತ್ತದಿಂದ ನೋಡುವ ಮೂಲಕ ನಾವು ಮಾನಸಾಂತರ ಹೊಂದುತ್ತೇವೆ. ನಾವು ಯೇಸುವನ್ನು ನಂಬಿಕೆಯಿಂದ ನೋಡುತ್ತಿದ್ದರೆ ಆತನ ಸ್ವರೂಪವು ಹೃದಯದ ಮೇಲೆ ಕೆತ್ತಲ್ಪಡುತ್ತದೆ. ಆಗ ನಾವು ಗುಣಸ್ವಭಾವದಲ್ಲಿ ಮಾನಸಾಂತರಗೊಳ್ಳುತ್ತೇವೆ. ಸಿದ್ಧಾಂತವನ್ನೇ ಹೆಚ್ಚಾಗಿ ಪರಿಗಣಿಸುವ ಅನೇಕರು ಇದ್ದಾರೆ. ಅವರು ರಕ್ಷಕನ ಮಾದರಿಯ ಜೀವಂತ ಶಕ್ತಿಯ ಬಗೆಗಿನ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾರೆ. ಆತನು ವಿನಮ್ರನು, ಸ್ವಾರ್ಥವನ್ನು ನಿರಾಕರಿಸಿದ ಕೆಲಸಗಾರನು ಎಂಬ ದೃಷ್ಟಿಯನ್ನು ಅವರು ಕಳೆದುಕೊಂಡಿದ್ದಾರೆ. ಆದರೆ ಅವರಿಗೆ ಯೇಸುವನ್ನು ನೋಡುವುದು ಬಹಳ ಅವಶ್ಯವಾಗಿದೆ. ಆತನ ಪ್ರಸನ್ನತೆಯ ಹೊಸ ಪ್ರಕಟಣೆಗಳು ನಮಗೆ ಅನುದಿನವೂ ಬೇಕಾಗಿದೆ. ನಮ್ಮ ರಕ್ಷಕನ ಗುಣಸ್ವಭಾವದ ಪರಿಪೂರ್ಣತೆಯನ್ನು ನಾವು ಅರಿತುಕೊಳ್ಳುತ್ತಿದ್ದಂತೆ ನಾವು ಸಂಪೂರ್ಣವಾಗಿ ಮಾನಸಾಂತರಗೊಳ್ಳಲು ಬಯಸುತ್ತೇವೆ ಮತ್ತು ಆತನ ಪರಿಶುದ್ಧತೆಯ ಸ್ವರೂಪದಲ್ಲಿ ಹೊಸಬರಾಗಲು ಬಯಸುತ್ತೇವೆ. ದೇವರನ್ನು ನಾವು ಹೆಚ್ಚು ತಿಳಿದುಕೊಂಡಷ್ಟು ನಮ್ಮ ವ್ಯಕ್ತಿತ್ವದ ಆದರ್ಶವೂ ಅಷ್ಟು ಉನ್ನತವಾಗುತ್ತದೆ ಮತ್ತು ಆತನ ಸ್ವರೂಪವನ್ನು ಪ್ರತಿಫಲಿಸುವ ಶ್ರದ್ಧೆಯ ಹಂಬಲವು ಹೆಚ್ಚಾಗುತ್ತದೆ. ಆತ್ಮವು ದೇವರನ್ನು ಮುಟ್ಟಲು ಪ್ರಯತ್ನಿಸುವಾಗ ದೈವಿಕ ಅಂಶವು ಮಾನವನಲ್ಲಿ ಒಂದಾಗುತ್ತದೆ. ಒಬ್ಬನು ರಕ್ಷಕನ ಚರಿತ್ರೆಯೊಂದಿಗೆ ಪರಿಚಿತನಾಗುತ್ತಿದ್ದಂತೆ ಆತನು ತನ್ನಲ್ಲಿನ ಗಂಭೀರವಾದ ದೋಷಗಳನ್ನು ಕಂಡುಕೊಳ್ಳುತ್ತಾನೆ. ಅವನು ತನ್ನ ಪ್ರೀತಿಯ ನಾಯಕನ ನೋಟವನ್ನೂ ಹೃದಯವನ್ನೂ ಸೆಳೆಯುತ್ತಾನೆ. ಕ್ರಿಸ್ತನನ್ನು ದೂರದಿಂದ ನೋಡುವ ಮೂಲಕ ನಾವು ಯೇಸು ಕ್ರಿಸ್ತನ ಜೀವನವನ್ನು ಅನುಕರಿಸುವುದಿಲ್ಲ. ಆದರೆ ಆತನ ಬಗ್ಗೆ ಮಾತನಾಡುವುದರಿಂದ, ಆತನ ಸಂಪೂರ್ಣತೆಯ ಮೇಲೆ ನೆಲೆಗೊಳ್ಳುವುದರಿಂದ, ಗುಣಸ್ವಭಾವಗಳನ್ನು ಪರಿಷ್ಕರಿಸಿಕೊಂಡು ಅಭಿರುಚಿಯನ್ನು ಉನ್ನತೀಕರಿಸಿಕೊಳ್ಳಲು ಬಯಸುವುದರಿಂದ ಪ್ರಯತ್ನಿಸುವುದರಿಂದ, ನಂಬಿಕೆ ಮತ್ತು ಪ್ರೀತಿಯಿಂದ, ಶ್ರದ್ಧೆಯಿಂದ ಮತ್ತು ಪರಿಪೂರ್ಣ ಮಾದರಿಗೆ ಹತ್ತಿರವಾಗಲು ಸತತವಾಗಿ ಪ್ರಯತ್ನಿಸುವುದರಿಂದ ನಾವು ಕ್ರಿಸ್ತನನ್ನು ಅನುಕರಿಸಬಹುದು. ಕ್ರಿಸ್ತನ ಬಗೆಗಿನ ಜ್ಞಾನವನ್ನು ಹೊಂದುವುದರ ಮೂಲಕ, ಆತನ ವಾಕ್ಯ, ಆತನ ಅಭ್ಯಾಸಗಳು, ಆತನ ಮಾರ್ಗದರ್ಶನದ ಪಾಠಗಳ ಜ್ಞಾನವನ್ನು ಹೊಂದಿಕೊಳ್ಳುವ ಮೂಲಕ ನಾವು ಬಹಳ ಹತ್ತಿರದಿಂದ ಅಧ್ಯಯನ ಮಾಡಿದ ಗುಣಸ್ವಭಾವಗಳನ್ನು ಎರವಲು ಪಡೆಯುತ್ತೇವೆ. ನಾವು ಮೆಚ್ಚಿಕೊಂಡ ಆತ್ಮನಿಂದ ತುಂಬಲ್ಪಡುತ್ತೇವೆ, ಆತನಲ್ಲಿ ಒಂದಾಗುತ್ತೇವೆ. ಯೇಸು ಕ್ರಿಸ್ತನು ನಮಗೆ 10,000 ಜನರಲ್ಲಿ ಮೇಲಾದವನೂ ಅವನು ಸರ್ವಾಂಗ ಸುಂದರನೂ ಆಗಿರುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.